ಒಂದು ದಿನ ನಾವು ವಿಶೇಷವಾಗಿ ಧ್ಯಾನ ಮಾಡಲಿಕ್ಕಿರುವಂಥ ಒಬ್ಬ ಫಾದರ್ ಅಂದರೆ ಒಬ್ಬ ಸೇವಕರ ಕುರಿತು ನಾವು ಧ್ಯಾನ ಮಾಡುವಾಗ ಅವರ ಹೆಸರು ಬಂದು ಸಂತ್ ಪಾಲಿಕಾರ್ಫ್ ಎಂಬುದಾಗಿ. ಇವರು ಸ್ಮುರ್ನಾ ದೇಶದಲ್ಲಿ ಇದ್ದಂಥವರು. ಇವರ ಹೆಸರು ಬಂದು ಸಂತ್ ಪಾಲಿಕಾರ್ಫ್ ಅಂತ ಹೇಳುವಂಥದ್ದಾಗಿದೆ. ಇವರು 2ನೇ ಶತಮಾನದಲ್ಲಿ ಪ್ರಮುಖ ಕ್ರಿಶ್ಚಿಯನ್ ವ್ಯಕ್ತಿಯಾಗಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಇವರ ಒಂದು ಜೀವನ ಚರಿತ್ರೆ, ಇವರ ಒಂದು ಸೇವೆಯ ಕುರಿತು, ಇವರು ಯಾವುದಕ್ಕಾಗಿ ತಮ್ಮ ಸೇವೆಯಲ್ಲಿ ಯಾವ ವಿಷಯವಾಗಿ ಅವರು ದೃಢವಾಗಿ ಕ್ರಿಸ್ತನಿಗಾಗಿ ನಿಂತುಕೊಂಡಿದ್ರು ಎನ್ನುವುದರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ಸಂತ್ ಪಾಲಿಕಾರ್ಫ್ ಎಂಬುವಂತವರು ಕ್ರಿಸ್ತ ಶಕ 69ರಲ್ಲಿ ಇವರು ಜನಿಸ್ತಾ ಇದ್ದಾರೆ. ಇವರು ಬಂದು ಒಂದು ಅಪೋಸ್ತಲನಾದ ಯೋಹಾನನ ಶಿಷ್ಯರಾಗಿದ್ರು. ಮತ್ತು ಅದು ಮಾತ್ರವಲ್ಲದೆ ಯೋಹಾನನ ಮಾರ್ಗದರ್ಶನದಲ್ಲಿ ನಡೆದು ಕ್ರೈಸ್ತ ಧರ್ಮವನ್ನ ಸ್ವೀಕಾರ ಮಾಡಿಕೊಂಡ್ರು ಎಂಬುದನ್ನು ಸಹ ನಾವು ಚರಿತ್ರೆಯಲ್ಲಿ ನೋಡಬಹುದು. ಮತ್ತು ಅದು ಮಾತ್ರವಲ್ಲದೆ ಇವರು ಒಂದು ಸ್ಮುರ್ನಾದಲ್ಲಿ ಕ್ಯಾಥಲಿಕ್ ಸಭೆಯ ಮುಖ್ಯ ಬಿಷೋಪರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಸಂತ್ ಪಾಲಿಕಾರ್ಫ್ ಅವರ ಫೆಬ್ರವರಿ 23ರಂದು ಇವರ ಒಂದು ದಿನವನ್ನಾಗಿ ಅಲ್ಲಿ ಆಚರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವರ ಒಂದು ಸೇವೆಯ ಮುಖ್ಯ ಉದ್ದೇಶ ಅಥವಾ ಸೇವೆಯ ಗುರಿ ಏನಾಗಿತ್ತಪ್ಪ ಅಂತ ನಾವು ನೋಡುವಾಗ, ಸಂತ್ ಪಾಲಿಕಾರ್ಫ್ ಅವರು ಫಿಲಿಪಿಯರಿಗೆ ಒಂದು ಪತ್ರವನ್ನ ಬರೀತಾರೆ. ಅಲ್ಲಿರುವಂತ ನಾಸ್ತಿಕ ಜನರಿಗೆ ಅವರು ಒಂದು ಪತ್ರವನ್ನ ಬರೀತಾರೆ. ಏನಂದ್ರೆ ಕೆಲವೊಂದು ಧರ್ಮದ್ರೋಹಿಗಳಿಗೆ ಅಂತಾನು ಹೇಳ್ಬೋದು, ಅಥವಾ ನಾಸ್ತಿಕರಿಗೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅವ್ರು ಯಾವ ರೀತಿ ಒಂದು ಪತ್ರವನ್ನ ಬರಿತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನು ಯಾವ ರೀತಿ ಲೋಕಕ್ಕೆ ಬಂದದ್ದು ಉದ್ದೇಶವೇನಾಗಿತ್ತು, ಆತನ ಮರಣವು ಯಾವ ಒಂದು ಉದ್ದೇಶಕ್ಕಾಗಿ ಆತನ ಈ ಲೋಕದಲ್ಲಿ ಮರಣವನ್ನ ಅನುಭವಿಸಬೇಕಾಯಿತು, ಮತ್ತು ಅದು ಮಾತ್ರವಲ್ಲದೆ ಪುನರುತ್ಥಾನದ ಕುರಿತು ಅವರು ಬರಿತಾ ಇದ್ರು. ಮತ್ತು ಅದು ಮಾತ್ರವಲ್ಲದೆ ಅವರು ಯೇಸು ಕ್ರಿಸ್ತನು 2ನೇ ಬರೋಣದ ಕುರಿತು ಅವರು ಬರೆದು ಆ ಒಂದು ಪತ್ರವನ್ನ ಫಿಲಿಪಿಯರಿಗೆ ಬರಿತಾ ಇದ್ದಾರೆ. ಈ ಒಂದು ಪತ್ರವನ್ನ ಬರೆಯುವಾಗ ಅನೇಕ ವಾದ ವಿವಾದಗಳು ಸಹ ಅಲ್ಲಿ ಅನೇಕರಲ್ಲಿ ನಡೀತಾ ಇದೆ ಈ ಒಂದು ಪತ್ರದ ಮುಖಾಂತರವಾಗಿ. ಮತ್ತು ಅದು ಮಾತ್ರವಲ್ಲದೆ ಪಾಲಿಕಾರ್ಪ್ ಅವರು ಮುಖ್ಯ ಒಂದು ಬೋಧನೆ ಅವ್ರದ್ದು ಏನಾಗಿತ್ತಪ್ಪ ಅಂದ್ರೆ, ಅಪೋಸ್ತಲರ ಬೋಧನೆಗಳನ್ನ ಎತ್ತಿ ತೋರಿಸುವಂಥದ್ದಾಗಿತ್ತು. ಅದು ಮಾತ್ರವಲ್ಲದೆ ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಮತ್ತು ಅದು ಮಾತ್ರವಲ್ಲದೆ ಸಭೆಯ ಐಕ್ಯತೆಯನ್ನ ಅವ್ರು ಯಾವಾಗ್ಲೂ ಬೆಳೆಸ್ತಾ ಇದ್ರಂತೆ. ಒಂದೇ ಕುಟುಂಬ, ಸಭೆಯವರೆಲ್ಲ ಒಂದಾಗಿರ್ಬೇಕು, ಸಭೆಯವರೆಲ್ಲ ಒಂದೇ ಕುಟುಂಬ, ಮತ್ತೆ ನಂಬಿಕೆಯಲ್ಲಿ ಅವರು ಯಾವಾಗ್ಲೂ ದೃಢವಾಗಿ ನಿಲ್ಬೇಕು ಅನ್ನುವಂಥದ್ದು ಪಾಲಿಕಾರ್ಪ್ ಅವರ ಒಂದು ಉದ್ದೇಶ, ಬೋಧನೆಯಾಗಿತ್ತು. ಈ ಚರಿತ್ರೆ ನೋಡುವಾಗ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ಮುರ್ನಾಕ್ಕೆ ಒಂದು ಏನಾಗ್ತಾ ಇದೆ ಅಂದ್ರೆ, ಇವ್ರನ್ನ ಸೆರೆಯಾಗಿ ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಕ್ಯಾಲಿಸ್ಟೋ ಎನ್ನುವಂತ ಒಂದು ಸ್ತ್ರೀ ಅವ್ರಿಗೆ ವಂಶಾವಳಿ ಇಲ್ಲದ ಕಾರಣ ಈ ಪಾಲಿಕಾರ್ಪನವರನ್ನ ಅವರು ಕ್ರಯಕ್ಕೆ ತೆಗೆದುಕೊಳ್ತಾರೆ. ಅಂದ್ರೆ ಹಣವನ್ನ ಕೊಟ್ಟು ತೆಗೆದುಕೊಂಡು ಆತನನ್ನ ಬೆಳೆಸ್ತಾರೆ ಎಂಬುದಾಗಿ ಸಹ ನಾವು ನೋಡ್ತಾ ಇದ್ದೀವಿ. ಅವರು ಕಾರಣಾಂತರಗಳಿಂದ ಅವರು ಮರಣ ಹೊಂದಿದ ನಂತರ ಅವರ ಆಸ್ತಿಯನ್ನೆಲ್ಲ ಪಾಲಿಕಾರ್ಪ್ ಅವರಿಗೆ ಬರೆದು ಅವರು ಸತ್ತು ಹೋಗ್ತಾರೆ. ಆ ಒಂದು ಸ್ತ್ರೀ ಬಹಳ ಶ್ರೀಮಂತಳಾಗಿರ್ತಾಳೆ, ಕ್ಯಾಲಿಸ್ಟೋ ಎಂಬುವಂತ ಒಂದು ಸ್ತ್ರೀ. ಆದ್ರೆ ಇವರು ಯೋಹಾನನ ಮಾರ್ಗದರ್ಶನದಲ್ಲಿ ನಡೆದು ದೇವರನ್ನ ಅಂಗೀಕಾರ ಮಾಡಿಕೊಂಡು ಅವರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ತೆಗೆದುಕೊಂಡು ಅವರು ಜೀವಿಸುವಂತ ಸಮಯದಲ್ಲಿ ಆ ಆಸ್ತಿಯನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಡ ಮಕ್ಕಳಿಗೆ ಕೊಡ್ತಾರೆ, ಬರೆದು ಕೊಡ್ತಾರೆ ಎಂಬುದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಮತ್ತೆ ಮುಖ್ಯವಾಗಿ ಪಾಲಿಕಾರ್ಪ್ ಅವರು ಯಾವುದಕ್ಕೋಸ್ಕರ ಅವರು ಸಾಯ್ಬೇಕಾಯ್ತು, ಯಾಕೆ ಜನರು ಆತನನ್ನ ಆತನನ್ನ ಸುಟ್ಟು ಹಾಕ್ರಿ ಎಂಬುದಾಗಿ ಒಂದು ಮಹಾಧ್ವನಿಯಿಂದ ಕೂಗಿ ಅವರನ್ನ ನ್ಯಾಯಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಇಲ್ಲಿ ಕ್ರಿಸ್ತನನ್ನ ನಂಬುವವರನ್ನ ಮತ್ತೆ ಅವರನ್ನ ಹಿಡಿಯುವುದಕ್ಕೆ ರೋಮ್ ಸಾಮ್ರಾಜ್ಯ ಸೈನಿಕರು ಒಂದು ಸೈನಿಕರನ್ನ ಕಳಿಸ್ತಾರೆ. ಯಾಕೆ ಕಳಿಸ್ತಾ ಇದಾರೆ ಅಂದ್ರೆ, ಈ ಪಾಲಿಕಾರ್ಪ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಭೆಯಲ್ಲಿ ಬಹಳ ಒಂದು ನಂಬಿಕೆ ಬುನಾದಿಯನ್ನ ಹಾಕಿ ಬಹಳ ನಂಬಿಕೆಯಲ್ಲಿ ಎಲ್ಲಾ ಒಂದು ಸಭೆಯ ವಿಶ್ವಾಸಿಗಳನ್ನ ದೃಢವಾಗಿ ಬೆಳೆಸ್ತಾರೆ. ಒಂದ್ಸಾರಿ ಏನಾಗುತ್ತಂದ್ರೆ,
ಈ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಒಂದು ಸಾರಿ ಏನ್ ಮಾಡ್ತಾನಂದ್ರೆ, ನೀವೆಲ್ಲರೂ ನನ್ನನ್ನು ಆರಾಧನೆಯನ್ನು ಮಾಡಬೇಕು, ನನ್ನನ್ನ ದೇವರಾಗಿ ನೀವು ಪೂಜಿಸಬೇಕು ಎಂಬುದಾಗಿ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ರಾಜಾಜ್ಞೆಯನ್ನು ಹೊರಡಿಸುವಂತ ಸಮಯದಲ್ಲಿ ಯಾರ್ಯಾರು ನನ್ನನ್ನ ಅಂಗೀಕಾರ ಮಾಡಿಕೊಳ್ಳುವುದಿಲ್ಲೋ ಅಥವಾ ನನ್ನನ್ನ ದೇವರನ್ನಾಗಿ ಸ್ವೀಕಾರ ಮಾಡಿಕೊಂಡು ನನ್ನನ್ನು ಆರಾಧಿಸುವುದಿಲ್ವೋ ಅವರನ್ನ ನೀವೇನ್ ಮಾಡ್ರಿ, ಕೊಲ್ರಿ ಎಂಬುದಾಗಿ ಒಂದು ಆಜ್ಞೆಯನ್ನ ಕೊಡ್ತಾನೆ. ಅವಾಗ ಬಹಳ ಜನರು ಏನ್ ಮಾಡ್ತಾರಂದ್ರೆ ಎದೆ ಬಡಿದುಕೊಳ್ತಾರೆ. ಅಯ್ಯೋ, ಎಂತ ಒಂದು ಇಕ್ಕಟ್ಟಾದ ಒಂದು ರಾಜಾಜ್ಞೆ ನಮಗೆ ಬಂತಲ್ಲ ಅಂತೇಳಿ ಚಿಕ್ಕವರು ಮೊದಲುಗೊಂಡು ವಯಸ್ಸಾದವರು ಸಹ ಒಂದು ಗೋಳಾಡುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆ ಒಂದು ಸಮಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕೆಲವರು ಖಡ್ಗದಿಂದ ಹತರಾಗ್ತಾರೆ, ಕೆಲವರು ಗರಗಸದಿಂದ ಅವರನ್ನ ಕತ್ತರಿಸಲಾಗ್ತಾ ಇದೆ, ಇನ್ನು ಕೆಲವರನ್ನ ಜೀವಂತವಾಗಿ ದಹನವನ್ನ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಕರುಣೆ ಇಲ್ಲದೆ ಸಾಯುವಂಥದ್ದು ಲೋಕವನ್ನೇ ಆಳುತ್ತಿದ್ದ ರೋಮ್ ಸಾಮ್ರಾಜ್ಯ ಚಕ್ರವರ್ತಿಯು ಈ ರೀತಿಯಾದಂಥ ಒಂದು ಸಂಕಟಕ್ಕೆ ಅಲ್ಲಿರುವಂತ ಎಲ್ಲರನ್ನ ಅವರು ಒಳಪಡಿಸ್ತಾ ಇದ್ದಾರೆ. ಇವರು ಪಾಲಿಕಾರ್ಪ್ ಅವರು ಒಂದು ಕ್ಯಾಥಲಿಕ್ ಸಭೆಗೆ ಮುಖ್ಯ ಬಿಷೋಪರಾಗಿ ಅಲ್ಲಿರ್ತಾರೆ. ಒಬ್ಬ ಬಿಷೋಪ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆದ್ರೆ ಇವರು ಒಂದು ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ ದೇವರ ವಿಷಯವಾಗಿ. ಅದನ್ನ ನಾನು ಮುಂದೆ ಹೇಳ್ತೀನಿ. ಅವಾಗ ಇವ್ರಿಗೆ ಏನಾಗುತ್ತಂದ್ರೆ, ರೋಮ್ ಸಾಮ್ರಾಜ್ಯ ಚಕ್ರವರ್ತಿ ಎಲ್ರನ್ನು ನನ್ನನ್ನೇ ಅಂಗೀಕಾರ ಮಾಡಬೇಕು, ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಆರಾಧನೆಯನ್ನು ಮಾಡಬಾರ್ದು ಎಂಬುದಾಗಿ ಒಂದು ಕಠಿಣವಾದಂತ ಒಂದು ಬಹಳ ಒಂದು ಇಕ್ಕಟ್ಟಿಗೆ ಗುರಿಪಡಿಸುವಂತ ಒಂದು ಆಜ್ಞೆಯನ್ನು ಹೊರಡಿಸ್ಬಿಡ್ತಾರೆ. ಆಗ ಬಹಳ ಕಷ್ಟಕರವಾದ ನಿಬಂಧನೆಯನ್ನ ಹಾಕ್ಬಿಡ್ತಾನೆ. ಈ ಒಂದು ರೋಮ್ ಸಾಮ್ರಾಜ್ಯ ಚಕ್ರವರ್ತಿಯ ಒಂದು ಆಜ್ಞೆಗೆ ಭಯಪಟ್ಟು ಎಷ್ಟೋ ಜನರು ಹಿಂದಿರುಗಿ ಹೋಗ್ಬಿಡ್ತಾರೆ. ಆದ್ರೆ ಈ ಪಾಲಿಕಾರ್ಪ್ ಅವರು ನಡೆಸಿಕೊಂಡಂತ ಬಂದಂತ ಸಭೆಯ ವಿಶ್ವಾಸಿಗಳು ನಂಬಿಕೆಯಲ್ಲಿ ಬಹಳ ದೃಢವಾಗಿದ್ರಂತೆ. ಅವರು, ನಾವು ಸೇವಿಸಿದ್ರೆ ಕರ್ತನನ್ನೇ ಸೇವಿಸ್ತೇವೆ, ಆತನನ್ನ ಬಿಟ್ಟು ನಾವು ಬೇರೆ ಯಾರನ್ನ ಸೇವಿಸುವುದಿಲ್ಲ ಎಂಬುದಾಗಿ ಅವರು ನಂಬಿಕೆಯಲ್ಲಿ ಬಹಳ ದೃಢವಾಗಿ ಅವರು ಬೆಳೆಸಿದ್ರು. ಮತ್ತೆ ಪಾಲಿಕಾರ್ಪ್ ಅವರು ಕಿವುಡರ ಮಧ್ಯೆ, ಕಿವಿ ಕೇಳಿಸದವರ ಮಧ್ಯದಲ್ಲಿ ಕೂಡ ಸೇವೆಯನ್ನ ಮಾಡ್ತಾ ಇದ್ರು ಎಂಬುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ನಂಬಿಗಸ್ತರಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದಂತ ಈ ಸಂತ್ ಪಾಲಿಕಾರ್ಪ್ ಅವರು ವಯಸ್ಸಾದ ಕಾಲದಲ್ಲಿ, ಅವರೀಗ 86 ವಯಸ್ಸಾದ ಒಬ್ಬ ಮುದುಕ, ಅಷ್ಟು ವಯಸ್ಸಾಗಿದೆ ಅವರಿಗೆ. ಅಂತ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ದೇವರ ಮೇಲೆ ತನ್ನ ಪ್ರೀತಿಯನ್ನ, ಆಳವಾದ ನಂಬಿಕೆಯನ್ನ ಇಟ್ಟು ಅವರು ಜೀವನವನ್ನ ಮಾಡ್ತಾ ಇದಾರೆ. ಇವರ ಬಗ್ಗೆ ಸ್ಮರಣದಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಒಂದು ಅತ್ಯುತ್ತಮವಾದ ಸೇವೆಯನ್ನ ಮಾಡಿ, ಅತ್ಯುತ್ತಮವಾದಂತ ಒಂದು ಅನೇಕರನ್ನ ದೇವರ ಬಳಿಗೆ ನಡೆಸಿ ಅವರು ಒಂದು ದೊಡ್ಡ ಒಂದು ಹೆಸರುವಾಸಿಯಾಗಿರುವಂತ ಒಬ್ಬ ವ್ಯಕ್ತಿ. ಈಗ ರೋಮ್ ಚಕ್ರವರ್ತಿಯ ಆಜ್ಞೆಯನ್ನ ಮೀರಿ ಇಷ್ಟು ನಂಬಿಗಸ್ತರಾಗಿ ವೈರಾಗ್ಯದಿಂದ ಇರುವುದಕ್ಕೆ ಕಾರಣ ಏನು ಅಂತ ಅಲ್ಲಿರುವಂತ ಅರಸನಿಗೆ ಅದು ತಿಳಿದು ಬರ್ತಾ ಇದೆ. ಯಾಕೆ ಇವರು ಇಷ್ಟೊಂದು ಬಹಳ ನಂಬಿಕೆಯಲ್ಲಿ ಇದಾರಲ್ಲ, ಇಷ್ಟು ವೈರಾಗ್ಯವಾಗಿದಾರಲ್ಲ, ಇದಕ್ಕೆ ಕಾರಣ ಏನು, ಇದಕ್ಕೆ ಮೂಲ ಏನು ಅಂತ ಹೇಳಿ ಆತನು ಹುಡುಕುವಾಗ ಅಲ್ಲಿ ಗೊತ್ತಾಗ್ತಿದೆ, ಸಂತ್ ಪಾಲಿಕಾರ್ಪ್ ಅವರಿಗೆ ತಿಳಿದು ಬರ್ತಾ ಇದೆ, ಇದನ್ನೆಲ್ಲ ಮಾಡ್ತಾ ಇರೋದು, ಇಷ್ಟೆಲ್ಲ ದೃಢವಾಗಿ ನಿಂತಿರೋದು ಸಂತ್ ಪಾಲಿಕಾರ್ಪ್ ಅವರ ಮುಖಾಂತರನೇ ಅಂತ ಹೇಳಿ. ಆವಾಗ ಆ ರಾಜ ಹೇಳ್ತಾನೆ, ನೀವು ಅವರನ್ನ ಬಂಧಿಸ್ರಿ, ಅವರನ್ನು ಸೆರೆ ಹಿಡಿರಿ, ಆತನನ್ನ ತೆಗೆದುಕೊಂಡು ಬರ್ರಿ ಅಂತ ಹೇಳಿ ಆತನ ಸೈನಿಕರಿಗೆ ಆತನ ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಇದನ್ನ ಕೇಳಿದಂತ ಸ್ಮುರ್ನಾ ಸಭೆಯವರು ವಿಶ್ವಾಸಿಗಳಿಗೆ ಎದೆ ಒಡೆದು ಹೋಗದಂತಾಗುತ್ತದೆ. ಎದೆ ಒಡೆದು ಹೋಗೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅಯ್ಯೋ, ನಮ್ಮ ಆತ್ಮಿಕ ತಂದೆಯನ್ನ ನಾವು ಎಲ್ಲಿ ಕಳೆದುಕೊಳ್ತೀವೋ ಅನ್ನೋ ಭಯ ಅವರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಆ ರೋಮ್ ಚಕ್ರವರ್ತಿ ಇಡೀ ದೇಶವನ್ನ ಆಳಿದಂತ ಒಂದು ಸಾಮ್ರಾಜ್ಯವಾಗಿತ್ತು. ಅಂತ ಒಬ್ಬ ರಾಜ ಈಗ ಈ ಸಂತ ಪಾಲಿಕಾರ್ಪರನ್ನ ಸೆರೆ ಹಿಡಿಯುವುದಕ್ಕಾಗಿ ತನ್ನ ಸೈನಿಕರನ್ನ ಕಳಿಸಿದ್ದಾನೆ ಎಂಬುದಾಗಿ ಸ್ಮುರ್ನಾ ಸಭೆಯವರ ವಿಶ್ವಾಸಿಗಳಿಗೆ ಈ ವಿಷಯ ಮುಟ್ಟಿದಾಗ ಅವರು ಎದೆ ಹೊಡೆದುಕೊಳ್ತಾ ಇದ್ದಾರೆ. ಅಯ್ಯೋ, ನಮ್ಮ ಆತ್ಮಿಕ ತಂದೆಯನ್ನ ನಾವು ಕಳೆದುಕೊಳ್ತೀವಲ್ಲ,
ನಮ್ಮ ಆತ್ಮಿಕ ತಂದೆಯನ್ನ ಸೆರೆ ಹಿಡಿದು ಬಿಡ್ತಾರಲ್ಲ ಅಂತ ಹೇಳಿ ಅವರು ಬಹಳ ಭಯ ಪಡತೊಡಗ್ತಾರೆ. ಇದರಿಂದ ಹೆಂಗಾದ್ರೂ ಮಾಡಿ ನಾವು ಪಾಲಿಕಾರ್ಪರನ್ನ ತಪ್ಪಿಸ್ಬೇಕು, ಎಲ್ಲಿಯಾದ್ರೂ ಅವ್ರನ್ನ ಓಡಿ ಹೋಗುವಂತೆ ನಾವು ಹೇಳ್ಬೇಕು ಅಂತ ಹೇಳಿ ಪಾಲಿಕಾರ್ಪ ಅವ್ರ ಹತ್ರ ಬಂದು ಬಹಳ ಒತ್ತಾಯ ಪಡಿಸ್ತಾರೆ. ನೀವ್ ಹೆಂಗಾದ್ರೂ ಮಾಡಿ ನೀವೆಲ್ಲಾದ್ರೂ ಓಡಿ ಹೋಗ್ರಿ, ನೀವೆಲ್ಲಾದ್ರೂ ಹೋಗಿ ತಪ್ಪಿಸಿಕೊಳ್ರಿ, ನಿಮ್ಮ ಜೀವನ ಉಳಿಸಿಕೊಳ್ರಿ ಎಂಬುದಾಗಿ. ಆಗ ಪಾಲಿಕಾರ್ಪ ಅವರಿಗೆ 86 ವರ್ಷ ವಯಸ್ಸಾಗಿದೆ, ಫುಲ್ಲು ಮುದುಕ. ಅವ್ರು ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ. ಏನ್ ಹೇಳ್ತಾರಂದ್ರೆ, ನಾನು ಜೀವದಿಂದ ಇರೋವರೆಗೂ ಕ್ರಿಸ್ತನ ಮಕ್ಕಳನ್ನ ಬಿಟ್ಟು ನಾನು ಹೋಗೋದಿಲ್ಲ ಎಂಬುದಾಗಿ ಪಾಲಿಕಾರ್ಪ ಅವರು ಬಹಳ ದೃಢವಾಗಿ ಅಲ್ಲಿ ಅವರ ವಿಶ್ವಾಸಿಗಳಿಗೆ ಧೈರ್ಯ ಪಡಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಅವ್ರಿಗೆ ಗೊತ್ತಿದೆ ಸರ್ವಶಕ್ತನು, ನಾನು ಆತುಕೊಂಡಿರುವಂತ ದೇವರು, ನಾನು ನಂಬಿದಂತ ದೇವರು ಸರ್ವಶಕ್ತನು, ಆತನ ದೊಡ್ಡ ಕಾರ್ಯವನ್ನ ಮಾಡುವಾತನು, ಆತನನ್ನ ನಂಬಿರುವಂತ ನಾವು ಎಂದಿಗೂ ಆಶಾಭಂಗ ಪಡುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ಪಾಲಿಕಾರ್ಪ ಅವರು ಬಹಳ ಆಳವಾಗಿ ದೇವರನ್ನ ನಂಬಿದ್ರು. ಅಂತ ಒಂದು ದೊಡ್ಡ ಒಂದು ವಿಶ್ವಾಸಿ ದೇವ ಸೇವಕರು ಕೂಡ. ಒಂದು ದಿನ ಅವ್ರು ಏನಾಗುತ್ತಂದ್ರೆ, ಒಂದು ಸಾರಿ ಅವರು ಮಲಗಿರ್ತಾರೆ. ಮಲಗಿರುವಂತ ಸಮಯದಲ್ಲಿ ಅವರ ತಲೆದಿಂಬು ಇದ್ದಕ್ಕಿದ್ದ ಹಾಗೆ ಬೆಂಕಿಯಲ್ಲಿ ಉರಿಯುವ ಹಾಗೆ ಅವರಿಗೆ ಗೊತ್ತಾಗುತ್ತೆ. ದಿಢೀರ್ ಅಂತ ಎದ್ದು ನೋಡ್ತಾ ಇದಾರೆ, ಅದು ಕನಸಾಗಿರುತ್ತೆ. ಅವಾಗ ಅವರು ಒಂದು ವಿಷಯವನ್ನ ತಿಳ್ಕೊಳ್ತಾರೆ. ಏನು, ಆ ದೇವರ ಉದ್ದೇಶ ಏನಾಗಿದೆ ನನ್ನ ಜೀವಿತದಲ್ಲಿ ಅಂದ್ರೆ, ನನಗೆ ಮುಂದೆ ನಾನು ಸಾಯ್ತೇನೆ, ಅದು ಯಾವ ರೀತಿ ಅಂದ್ರೆ ನನ್ನ ಬೆಂಕಿಯಲ್ಲಿ ಸುಡಲ್ಪಡ್ತಾರೆ, ನಾನು ಬೆಂಕಿಗೆ ನನ್ನನ್ನು ಸುಟ್ಟು ಹಾಕ್ತಾರೆ, ಇದು ನನಗೆ ದೇವರು ಮುಂಚಿತವಾಗಿ ನನ್ನ ಜೀವಿತದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ತಿಳಿದುಕೊಂಡು ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲಾ ವಿಶ್ವಾಸಿಗಳಿಗೆ ತಿಳಿಸ್ತಾರೆ. ನೋಡ್ರಿ, ನನಗೆ ಈ ತರ ಒಂದು ಕನಸು ಬಿತ್ತು, ನನ್ನ ತಲೆದಿಂಬು ಇದ್ದಕ್ಕಿದ್ದಾಗೆ ಬೆಂಕಿಯಲ್ಲಿ ಉರಿಯುವ ಹಾಗೆ ನಾನು ಕನಸು ಕಂಡೆ. ಇದರ ಅರ್ಥ ಏನಂದ್ರೆ, ನಾನು ಬೆಂಕಿಯಲ್ಲಿ ಸುಡಲ್ಪಡ್ತೇನೆ, ನಾನು ಕ್ರಿಸ್ತನಿಗಾಗಿ ಬೆಂಕಿಯಲ್ಲಿ ಸುಡಲ್ಪಡ್ತೇನೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅಲ್ಲಿರುವಂತ ಸ್ಮರ್ನಾದಿ ಸಭೆಯ ವಿಶ್ವಾಸಿಗಳು ತುಂಬಾ ಗೋಳಾಡ್ತಾರೆ, ಅಳ್ತಾರೆ, ಕಣ್ಣೀರಿಡ್ತಾರೆ. ಯಾಕಂದ್ರೆ ಆ ದಿನದಲ್ಲಿ ಏನಾಗಿತ್ತಂದ್ರೆ ಅನೇಕರು ರಕ್ತದ ಹೋಳಿಯಾಗಿ ಆ ಊರು ತುಂಬಿತ್ತು. ಯಾಕಂದ್ರೆ ಕ್ರೈಸ್ತರ ವಿರೋಧವಾಗಿ ಯಾರು ಕ್ರಿಸ್ತನನ್ನ ನಂಬಿರ್ತಾರೋ, ಆ ಒಂದು ರೋಮ್ ಸಾಮ್ರಾಜ್ಯ ಅರಸನನ್ನ ಯಾರು ಅಂಗೀಕಾರ ಮಾಡ್ಕೊಳ್ಳೋದಿಲ್ವೋ ಅವ್ರನ್ನೆಲ್ಲ ಕೊಲ್ಬೇಕೆಂಬುದಾಗಿ ಆತನ ಆಜ್ಞೆಯನ್ನು ಹೊರಡಿಸಿರ್ತಾನೆ. ಎಷ್ಟೋ ಗೋಳಾಟ, ನರಳಾಟ, ಸಂಕಟ, ಕಣ್ಣೀರು, ರಕ್ತಧಾರೆ ಅಲ್ಲಿ. ಅಂಥದ್ರ ಮಧ್ಯದಲ್ಲಿ ಇವರ ಒಂದು ಪಾಲಿಕಾರ್ಪ್ ಅವರನ್ನ ಹಿಡಿದುಕೊಳ್ತಾ ಇರ್ತಾರೆ. ಅವರು ಹೇಳ್ತಾ ಇದ್ರೆ, ನನಗೆ ಈ ತರ ಒಂದು ಕನಸು ಬಿದ್ದಿದೆ, ಈ ತರ ಎಲ್ಲ ಆಗಿದೆ, ನಾನು ಹಿಂಗ್ ಸಾಯ್ತೀನಿ ಅಂತ ಹೇಳುವಾಗ ಬಹಳ ದುಃಖ ಪಡ್ತಾರೆ ಸಭೆಯವರೆಲ್ಲ. ಆಗ ಆ ಒಂದು ರೋಮ್ ಸಾಮ್ರಾಜ್ಯದ ಸೈನಿಕರು ಬಂದು ಪಾಲಿಕಾರ್ಪ್ ಅವ್ರ ಹತ್ರ ಹಿಡಿಯೋದಕ್ಕೆ ಬರ್ತಾರೆ. ಅವರು ಬಹಳ ಸಂತೋಷವಾಗಿ ಅವರನ್ನ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ, ನೀವು ನನಗೆ ದಯಮಾಡಿ ಒಂದು ತಾಸನ್ನ ಸಮಯವನ್ನ ಕೊಡ್ರಿ, ನೀವು ನನಗೆ ದಯಮಾಡಿ ಒಂದು ತಾಸು ಸಮಯವನ್ನ ಕೊಡ್ರಿ ಎಂಬುದಾಗಿ ಅವ್ರ ಹತ್ರ ಕೇಳ್ಕೊಳ್ತಾ ಇದಾರೆ. ಕೇಳ್ಕೊಳ್ಳುವಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸರಿ ಅಂತ ಕೇಳುವಾಗ ಅವ್ರು ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಅವರು ಮತ್ತೆ ಏನಾಗುತ್ತೆ ಸರಿಯಾಗಿ ಹೋಗ್ತಾರೆ. ಸರಿಯಾಗಿ ಹೋಗುವಂತ ಸಮಯದಲ್ಲಿ ರೋಮ್ ಚಕ್ರವರ್ತಿಯ ಒಂದು ನ್ಯಾಯ ವಿಚಾರಣೆಯ ಸಭಾಂಗಣದಲ್ಲಿ ಆತನನ್ನು ನಿಲ್ಲಿಸ್ತಾರೆ. ಎಲ್ಲರೂ ಅಲ್ಲಿ ನಿಂತು ನೋಡ್ತಾ ಇರ್ತಾರೆ. ಆತನು ಕೊನೆಯದಾಗಿ ಒಂದು ಸುಂದರವಾದ ಒಂದು ಮಾತನ್ನ ಹೇಳ್ತಾನೆ. ಆ ರೋಮ್ ಚಕ್ರವರ್ತಿ ಅವ್ರಿಗೆ ಒಂದು ಮಾತನ್ನ ಹೇಳ್ತಾನೆ, ನೋಡು, ನೀನೇನ್ ಮಾಡಂದ್ರೆ, ನೀನು ನಿನ್ನ ನಂಬಿಕೆಯನ್ನು ತ್ಯಜಿಸಿ ಬಿಡು, ನೀನು ಆರಿಸಿಕೊಂಡ ಕ್ರಿಸ್ತನನ್ನ ನೀನು ಬಿಟ್ಬಿಡು, ನಿನಗೆ ಜೀವ ಮರಣದಿಂದ ನಾನು ತಪ್ಪಿಸ್ತೇನೆ. ನಿನಗೆ ಏನಂದ್ರೆ ಮರಣದಂಡನೆಯನ್ನು ವಿಧಿಸಲಾಗಿದೆ, ನಿನಗೆ ಅದನ್ನ ತಪ್ಪಿಸ್ತೇನೆ, ನಿನ್ ಜೀವ ಉಳಿಸ್ಕೋ, ಆದ್ರೆ ನೀನೇನ್ ಮಾಡು, ಆ ದೇವರನ್ನ ಬಿಟ್ಟು ನೀನು ನನ್ನ ಅಂಗೀಕಾರ ಮಾಡು ಅಂತ ಹೇಳುವಂತ ಸಮಯದಲ್ಲಿ ಆ ತರ ಪಾಲಿಕಾರ್ಪ್ ಅವರು ಬಹಳ ಸುಂದರವಾದಂತ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಗೊತ್ತಾ, ಅವರು ಒಂದು ಈಗ ಹೇಳ್ತಾರೆ ಅಂದ್ರೆ, ಆತನು ನನಗೆ ನಾನು 86 ವರ್ಷ ಆತನ ಸೇವೆಯನ್ನ ನಾನು ಮಾಡಿದ್ದೇನೆ, ಆತ ನನಗೆ ಯಾವುದೇ ಹಾನಿಯನ್ನು ಮಾಡಿಲ್ಲ. ಹಾಗಾದ್ರೆ ನಾನು ನನ್ನ ರಾಜ, ನನ್ನ ರಕ್ಷಕನನ್ನ ಹೇಗೆ ದೂಷಿಸಬಹುದು ಅಂತ ಕೇಳ್ತಾರೆ. ಕೇಳುವಂತ ಸಮಯದಲ್ಲಿ ಈ ಒಂದು ಮಾತನ್ನ ಕೇಳಿದ ತಕ್ಷಣ ಅವ್ರಿಗೆ ಏನಾಗುತ್ತಂದ್ರೆ, ಆ ಆ ರೋಮ್ ಚಕ್ರವರ್ತಿಗೆ ಈ ಒಂದು ಪಾಲಿಕಾರ್ಪರ ಮೇಲೆ ಬಹಳ ಕೋಪ ಬಂದು, ಇವನಿಗೆ ಇಷ್ಟು ನಂಬಿಕೆಯಲ್ಲಿ ಇದಾರಲ್ಲ,
ಅಂತ ಹೇಳುವಂತ ಸಮಯದಲ್ಲಿ ಈತನನ್ನ ಹಗ್ಗ ಇಂದ ಕಟ್ಟಿ ಈತನನ್ನ ಬೆಂಕಿಯಲ್ಲಿ ಸುಡ್ರಿ ಅಂತೇಳಿ ಆಜ್ಞೆಯನ್ನ ಮಾಡ್ತಾನೆ. ಅವಾಗ ಪಾಲಿಕಾರ್ಪ್ರವರು ಬಹಳ ಗೋಳಾಟದಿಂದ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂದ್ರೆ, ನೋಡ್ರಿ, ನೀವು ಸ್ವಲ್ಪ ಹೊತ್ತು ಉರಿದು ದಹಿಸುವಂತ ಬೆಂಕಿಗೆ ನೀವು ಭಯ ಪಡ್ತಾ ಇದೀರಿ, ಆರಿ ಹೋಗುವಂತ ಬೆಂಕಿಗೆ ಈ ತರ ಹೇಳ್ತಿದ್ದೀರಿ. ಆದ್ರೆ ನಿತ್ಯ ನರಕಕ್ಕೆ ನೀವು ಬೆಂಕಿಯಲ್ಲಿ ಹಾಕ್ತಾ ಇರುವಂತದ್ದನ್ನ ನಾನು ನೋಡಿ ದುಃಖ ಪಡ್ತೀನಿ. ನಿಮ್ನೆಲ್ಲ ನೀವು ಮನ ತಿರುಗ್ರಿ, ದೇವ್ರ ಕಡೆಗೆ ತಿರ್ಕೊಳ್ರಿ ಅಂತ ಹೇಳಿ ಅಲ್ಲಿ ಎಲ್ಲರಿಗೋಸ್ಕರ ಅವರು ಗೋಳಾಡುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೂ ಸಹ ಅವ್ರನ್ನ ಏನ್ ಮಾಡ್ತಾರಂದ್ರೆ ಹಗ್ಗಕ್ಕೆ ಕಟ್ಟಿ ಆತನನ್ನ ಏನ್ ಮಾಡ್ತಾರಂದ್ರೆ ಬೆಂಕಿ ಹತ್ತಿಸ್ತಾರೆ. ಆ ಬೆಂಕಿ ಕೂಡ ಅವರನ್ನ ಸುಡೋದಿಲ್ಲ. ಅವಾಗ ಹೇಳ್ತಾನೆ ರಾಜ, ಇವ್ನು ಒಂದ್ ವೇಳೆ ಬದುಕಿದ್ರೆ ಬದುಕ್ಬೋದು, ಈ ಈಟಿಯಿಂದ ಆತನನ್ನ ಚುಚ್ಚಿ ಸಾಯಿಸ್ರಿ ಅಂತ ಹೇಳಿ ಆಜ್ಞೆಯನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಆತನನ್ನ ಸಾಯಿಸ್ತಾರೆ. ಆತನ ಅನೇಕ ಬೂದಿಗಳನ್ನ ಅದನ್ನ ಅವರು ಸಭೆಯವರು ತೆಗೆದುಕೊಂಡು ಹೋಗಿ ಅದನ್ನ ಫೆಬ್ರವರಿ 23ನೇ ತಾರೀಕು ಅವರ ಒಂದು ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ನೋಡ್ರಿ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ 12ರವರೆಗೆ 12ನೇ ವಚನ ಹೀಗೆ ಹೇಳ್ತಾ ಇದೆ: ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸಿದವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ಈ ಒಂದು ಆ ವಚನದ ಆಧಾರದ ಮೇಲೆ ಪಾಲಿಕಾರ್ಪ್ ಅವರು ಒಂದು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನ ಇಟ್ಟಿದ್ರು. ದೇವರ ವಾಕ್ಯ ಅದನ್ನೇ ಹೇಳ್ತಾ ಇದೆ. ನೋಡ್ರಿ, ಅವರು ಕಷ್ಟವನ್ನ ಸಂತೋಷವಾಗಿ ತೆಗೆದುಕೊಂಡ್ರು. ಕಷ್ಟವನ್ನ ಅವರು ಕ್ರಿಸ್ತನಿಗಾಗಿ ತೆಗೆದುಕೊಂಡ್ರು. ಅನೇಕ ದೇವ ಸೇವಕರುಗಳು ನಾವು ಸೇವೆ ಮಾಡುವಾಗ ನಾವಿರುವಂತ ಸ್ಥಳಗಳಲ್ಲಿ ನಾವು ಆರಾಮಾಗಿರ್ತೇವೆ, ನಮಗೆ ಯಾವುದೇ ತೊಂದರೆ ಇಲ್ಲ, ಭಯ ಇಲ್ಲ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅನೇಕ ಕಷ್ಟಗಳು ಬರ್ಬೋದು, ಕಣ್ಣೀರುಗಳು ಬರ್ಬೋದು. ನಮಗೆ ನೆನಸದ ಗಳಿಗೆಯಲ್ಲಿ ನಮಗೆ ವಿರೋಧಿಗಳು ನಮ್ಮನ್ನ ಪ್ರಾಣವನ್ನ ತೆಗಿಬಹುದು. ಆದ್ರೆ ನಾವು ಕ್ರಿಸ್ತನ ಒಂದು ಮೇಲಿಟ್ಟಿರುವ ಪ್ರೀತಿ ನಮ್ಮ ಪ್ರಾಣ ಹೋದ್ರೂ ಸರಿ, ಈ ಲೋಕದಲ್ಲಿ ನಮಗೆ ಕಷ್ಟಗಳುಂಟು, ಹಿಂಸೆಗಳುಂಟು, ಕರ್ತನ ಜಯಿಸಿದ ಹಾಗೆ ನಾವು ಜಯಿಸಬಹುದು. ನಾವು ಈ ಲೋಕದ ಮರಣಕ್ಕೆ ಭಯಪಡದೆ ನಾವು ನಿತ್ಯ ಜೀವದಿಂದ ಇರುವ ಒಂದು ಪರಲೋಕ ರಾಜ್ಯ ಸೇರುವುದಕ್ಕೆ ನಾವು ಸಿದ್ಧರಾಗಬೇಕು. ಈ ಪಾಲಿಕಾರ್ಪ್ ಅವರ ಒಂದು ಸೇವೆಯನ್ನ ನೋಡುವಾಗ ಸೇವಕರುಗಳಾದಂತ ನಾವುಗಳು ಸಹ ಏನಂದ್ರೆ ಇವರ ಹಾಗೆ ನಾವು ಸೇವೆಯನ್ನ ಮಾಡಬೇಕು. ಜೀವ ತೆಗೆಯುವವರಿಗೆ ನಾವು ಹೆದರದೆ ಜೀವದಾಯಕವಾಗಿ ಜೀವವನ್ನ ಕೊಡುವ ದೇವರಿಗೆ ನಾವು ಯಾವಾಗಲೂ ಆರಾಧನೆಯನ್ನ ಮಾಡಬೇಕು. ಅದೇ ರೀತಿಯಾಗಿ 1 ಕೊರಿಂಥ 16ನೇ ಅಧ್ಯಾಯ 23ರಲ್ಲಿ ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ. ನೋಡ್ರಿ, ಎಚ್ಚರಿಕೆಯಾಗಿರ್ಬೇಕಂದ್ರೆ ಯಾಕೋಬನ ಅದೇ ಹೇಳ್ತಾ ಇದ್ದಾನೆ. ಯಾವುದು? ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಕಷ್ಟಗಳನ್ನ ಸಹಿಸಿಕೊಳ್ರಿ, ಕಷ್ಟವನ್ನ ತಾಳಿಕೊಳ್ರಿ, ನಿಮಗೆ ಒಂದು ದಿವಸ ಜಯ ಸಿಗುತ್ತೆ. ನಾವು ಪಾಲಿಕಾರ್ಪ್ ಅವರ ಹಾಗೆ ಅವರ ಜೀವನ ಚರಿತ್ರೆಯನ್ನ ನಾವು ನೋಡುವಾಗ ಸೇವಕರು ಯಾವಾಗ್ಲೂ ಸಿದ್ಧರಾಗಿರ್ಬೇಕು. ಎಂತ ಒಂದು ಸಂದರ್ಭ ಬಂದ್ರು, ಎಂತ ಒಂದು ಇಕ್ಕಟ್ಟು ಬಂದ್ರು, ಎಂತ ಒಂದು ಸಮಸ್ಯೆ ಬಂದ್ರು, ನಾವು ಅದಕ್ಕೆ ಸಿದ್ಧರಾಗಿ ನಾವು ಕ್ರಿಸ್ತನ ಸೇವೆಯನ್ನ ನಾವು ಧೈರ್ಯವಾಗಿ ಮಾಡಬೇಕು. ಯಾವುದೇ ಜೀವ ಭಯಕ್ಕೆ ನಾವು ಎದರಿ ಕ್ರಿಸ್ತನನ್ನ ಬಿಟ್ಟು ಕೊಡದೆ ಅಂತ 86 ವರ್ಷ ಮುದಿ ವಯಸ್ಸಿನಲ್ಲಿ ನನ್ನ ರಾಜನನ್ನ, ನನ್ನ ರಕ್ಷಕನನ್ನ 86 ವರ್ಷ ನನ್ನನ್ನ ನಡೆಸಿಕೊಂಡಂತ ಬಂದಂತ ದೇವರಿಗೆ ನಾನು ಹೆಂಗೆ ಆತನಿಗೆ ಹೇಳಲಿ ಎಂಬುದಾಗಿ ಆತನು ಹೇಳುವಂತ ರೀತಿಯಲ್ಲಿ ಸೇವಕರು ಕೂಡ ಅದೇ ದೃಢವಾದ ನಂಬಿಕೆಯಲ್ಲಿ ಜೀವಿಸಬೇಕು. ಅದೇ ರೀತಿಯಾಗಿ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ರಲ್ಲಿ ಒಂದು ವಚನ ಹೀಗೆ ಹೇಳ್ತದೆ: ಯೇಸು ತನ್ನ ಶಿಷ್ಯರಿಗೆ ಹೇಳುವುದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಕ್ರಿಸ್ತನ ಸೇವೆಗಾಗಿ ಮುಡುಪಾಗಿಟ್ಟು, ಕ್ರಿಸ್ತನೇ ನಿನ್ನ ಸೇವೆಗಾಗಿ ನಾವು ಬಂದಿದ್ದೇವೆ ಎಂಬುದಾಗಿ ಹೇಳಿ ನಾವು ಬರುವಾಗ ನಮ್ಮನ್ನ ನಾವು ನಿರಾಕರಿಸಿ ಬರಬೇಕು. ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವರಾಗಿರ್ಬೇಕು. ಕಷ್ಟವೋ, ಸಂಕಟವೋ, ಹಿಂಸೆಯೋ ಏನೇ ಬರ್ಲಿ, ಅನ್ನದಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡವೋ, ಕ್ಷಾಮವೋ ಏನೇ ಆದ್ರೂ ನಾವು ಕ್ರಿಸ್ತನಿಗಾಗಿ ನಾವು ಸಾಯ್ಬೇಕು. ಕ್ರಿಸ್ತನ ಒಂದು ಮಹಿಮೆ ತರುವಂತ ಕೆಲಸವನ್ನ ನಾವು ಮಾಡಿ ಈ ಲೋಕದಲ್ಲಿ ಜೀವನ ಮಾಡ್ಬೇಕೆಂಬುದನ್ನು ನಾವು ತಿಳಿದುಕೊಳ್ಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಅನೇಕ ಸೇವಕರುಗಳು ಕ್ರಿಸ್ತನನ್ನ ಅನೇಕ ಸಂದರ್ಭಗಳಲ್ಲಿ ನಾವು ಬಿಟ್ಟು ಕೊಡ್ತಾ ಇದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಕೆಲವು ಕಾರ್ಯಗಳಿಗೆ, ಕೆಲವು ಸಂದರ್ಭ ಸಮಯಕ್ಕೆ ನಾವು ಕ್ರಿಸ್ತನನ್ನ ಬಿಟ್ಟು ಕೊಡೋರಾಗಿದ್ದೇವೆ. ಸೇವಕರಾದಂತ ನಾವು, ಕ್ರೈಸ್ತರಾದಂತ ನಾವು ಎಷ್ಟೇ ಕಷ್ಟ, ಹಿಂಸೆ, ಕಣ್ಣೀರುಗಳು ಬಂದ್ರು ನಾವು ಕ್ರಿಸ್ತನ ಮಗನಾಗಿ ಅದನ್ನು ಜಯಿಸುವುದಕ್ಕೆ ನಾವು ಶಕ್ತರಾಗಿರ್ಬೇಕು. ಯಾಕೋಬನು ಅದನ್ನೇ ಬರಿತಾ ಇದ್ದಾನೆ:
ಸಹಿಸಿಕೊಳ್ಳ್ರಿ, ಕಷ್ಟವನ್ನ ಸಹಿಸಿಕೊಳ್ಳ್ರಿ ಎಂಬುದಾಗಿ. ನೋಡ್ರಿ, ಇನ್ನೊಂದ್ಸಾರಿ ಆ ವಚನವನ್ನ ನಾನು ಹೇಳ್ತೇನೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ. ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಬರುವಂತ ಏನೇ ಕಷ್ಟ ಅದು ಆನಂದಕರವಾಗಿ ಮಾರ್ಪಡುತ್ತದೆ. ನಮ್ಮನ್ನ ದಹಿಸುವುದಕ್ಕಾಗಿ ಏನೇ ಮಾಡುವುದಕ್ಕಾಗಿ ಬಂದರೂ ಸಹ ನಾವು ಕ್ರಿಸ್ತನ ಹೆಸರಿನಲ್ಲಿ ಜಯವನ್ನ ಕಾಣುವುದಕ್ಕೆ ನಮಗೆ ಬಹಳ ದೇವರ ಆಶೀರ್ವಾದ, ಬಲ ಬರುತ್ತೆ. ಅಂತ ಒಂದು ಇಕ್ಕಟ್ಟಾದ ಸಮಯದಲ್ಲಿ ಸುಡ್ತಾ ಇದ್ದಾರೆ, ಆದ್ರೂ ಪಾಲಿಕಾರ್ಪ್ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ದೇವರಿಗೆ ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸ್ವಲ್ಪ ಹೊತ್ತು ಹುರಿದು ಹೋಗುವಂತ ಬೆಂಕಿಗೆ ನೀವು ಇದು ಮಾಡ್ತಾ ಇದ್ದೀರಿ, ನಿತ್ಯ ನರಕದಲ್ಲಿ ನೀವು ಬೀಳುವುದನ್ನ ನಾನು ಹೆಂಗೆ ಸಹಿಸ್ಲಿ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂದು ತನ್ನ 86 ವರ್ಷ ವಯಸ್ಸಾದ ಮುದುಕನನ್ನ ಸುಡುವಾಗ ಆತನು ಗೋಳಾಡ್ತಾ ಇರುವುದು ಯಾವುದಕ್ಕಂದ್ರೆ, ಇವರು ಇಷ್ಟೆಲ್ಲಾ ಮಾಡಿದ್ರು ದೇವ್ರ ಕಡೆಗೆ ತಿರುಗಿಕೊಳ್ತಾ ಇಲ್ವಲ್ಲ ಎಂಬ ಒಂದು ಅವ್ರಿಗೆ ಒಂದು ಚಿಂತೆ, ಒಂದು ಭಾರ. ಆದ್ರೆ ಅವ್ರು ಕೊನೆಯದಾಗಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂದ್ರೆ, ದೇವ್ರೇ, ನೀನು ಬೆಂಕಿಯಲ್ಲಿ ನನ್ನನ್ನ ದಹಿಸಿ ರಕ್ತ ಸಾಕ್ಷಿಯಾಗಿ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು ದೇವ್ರೇ. ನನ್ನನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿನಗೆ ಥ್ಯಾಂಕ್ಸ್ ದೇವ್ರೇ ಅಂತ ಹೇಳಿ, ಅಂತ ಒಂದು ಸಂಕಟ, ಅಂತ ಒಂದು ಬೆಂಕಿ ಉರಿಯುವಂತ ಸ್ಥಳದಲ್ಲಿ ಅವರು ಸುಡುವಂತ ಸಮಯದಲ್ಲಿ ಅವರ ಒಂದು ಪ್ರಾರ್ಥನೆ ಹೇಗಾಗಿತ್ತು. ದೇವ್ರೇ, ನಿನ್ನ ಚಿತ್ತದ ಮೇರೆಗೆ ನನ್ನನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ಇದೇ ರೀತಿಯಾಗಿ ಈ ಲೋಕದಲ್ಲಿ ನನ್ನ ಪ್ರಯಾಣವನ್ನ ಮುಗಿಸ್ಬೇಕೆಂಬುದಾಗಿ ನಿನ್ನ ಆಲೋಚನೆ ಇಟ್ಟುಕೊಂಡು ನನ್ನನ್ನ ಸಿದ್ಧ ಮಾಡಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ, ನನ್ನನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿದ್ರು. ನಾವು ಅನೇಕ ದೇವ ಸೇವಕರು ಕೂಡ ಈ ರೀತಿಯಾಗಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಪಾಲಿಕಾರ್ಪ್ ಅವರ ಜೀವಿತವನ್ನ ನೆನೆಸಿ ಅವರು ಯಾವ ರೀತಿ ನಡೆದ್ರು ಅದನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅವರ ಹಾಗೆ ಸೇವೆಯನ್ನ ಮಾಡುವುದಕ್ಕೆ ನಾವು ಪ್ರಯಾಸವನ್ನ ಪಡೋಣ. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಸ್ವಾಮಿ, ಸುಂದರವಾದ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಪಾಲಿಕಾರ್ಪ್ ಅವರ ಒಂದು ನಂಬಿಕೆಯಲ್ಲಿ ಅವರು ಯಾವ ರೀತಿ ದೃಢವಾಗಿ ಬೆಳೆದು ಸಭೆಯಲ್ಲಿ ಐಕ್ಯವಾಗಿಯೂ ಅನ್ಯೋನ್ಯತೆಯಾಗಿಯೂ ಸಭೆಯಲ್ಲಿ ನಂಬಿಕೆಸ್ಥರಾಗಿಯೂ ಇರ್ಲಿಕ್ಕಾಗುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ, ವಿಶ್ವಾಸಿಗಳು ಸೇವಕರುಗಳಾದಂತ ನಮ್ಮನ್ನ ಕರ್ತನೆ, ನೀನು ನಿನ್ನ ನಂಬಿಕೆಯಲ್ಲಿ ನಮ್ಮನ್ನ ಬಲಪಡಿಸು. ಅನೇಕ ಕಷ್ಟ, ಶೋಧನೆ, ಹಿಂಸೆ ಏನೇ ಬಂದ್ರು ಸ್ವಾಮಿ, ನಿನ್ನ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತದ ಹಾಗೆ ನಿನ್ನ ನಾಮವನ್ನೇ ಮಹಿಮೆ ಪಡಿಸುವ ಮಕ್ಕಳನ್ನಾಗಿ ನಮ್ಮನ್ನ ಮಾರ್ಪಡಿಸು. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿಮಗೆ ಸಲ್ಲಿಸ್ತೇನೆ ಕರ್ತನೆ. ಈ ಜೂಮ್ ಮೀಟಿಂಗ್ ನಲ್ಲಿ ಬಂದಿರುವಂತ ಎಲ್ಲಾ ನಿನ್ನ ಸೇವಕರನ್ನ, ಮಕ್ಕಳನ್ನ ಆಶೀರ್ವಾದ ಮಾಡು, ಬಲಪಡಿಸು. ನಿನ್ನ ಕೃಪೆಯನ್ನು ತುಂಬಿಸು. ಅವರ ಸೇವೆಯ ಕಾರ್ಯಗಳನ್ನ, ಅವರ ಕುಟುಂಬವನ್ನ, ಮಕ್ಕಳನ್ನ, ಹೆಂಡತಿಯನ್ನ ಸ್ವಾಮಿ ಎಲ್ಲರನ್ನ ಆಶೀರ್ವಾದ ಮಾಡು. ಸೇವೆ ನಿಮಿತ್ತವಾಗಿ ಇಡುವಂತ ಪ್ರತಿಯೊಂದು ಹಳ್ಳಿ ಪ್ರಾಂತ್ಯಗಳಿಗೆ ಸ್ವಾಮಿ ನಿನ್ನ ಪ್ರಸನ್ನ ಮುಖದಿಂದ ಅವರನ್ನು ತುಂಬಿಸು ಕರ್ತನೆ. ಅಪ್ಪ ಕರ್ತನೆ, ಈ ಒಂದು ಇನ್ಚಾರ್ಜ್ ಪರ್ಸನ್ಗಳಾಗಿರುವಂತ ಎಲ್ಲಾ ಕಲ್ವಾರ್ ಚಪ್ಪಲ್ ಸಿಬ್ಬಂದಿ ವರ್ಗದವರನ್ನ ಸ್ವಾಮಿ, ಅಧಿಕಾರಿಗಳನ್ನ ಸ್ವಾಮಿ ನೀನು ಹೇರಳವಾಗಿ ಆಶೀರ್ವಾದ ಮಾಡು, ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೇನ್.